ನಮಸ್ಕಾರ ಎಲ್ರಿಗೂ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಬೆಳಗಿನ ತಿಂಡಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಈ ರಾಗಿ ದೋಸೆ ತುಂಬಾ ಸ್ಮೂತಾಗಿ ಬಂದಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೇ ಇದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಬನ್ನಿ ಈ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ ಡೈಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡೈಲಿ ಒಂದು ಟೈಮ್ ರಾಗಿ ಯೂಸ್ ಮಾಡ್ಬೋದು. ರಾಗಿ ಮುದ್ದೆ ಎಲ್ಲ ಮಾಡ್ಕೊಳ್ತೀವಲ್ಲ, ಅದೇ ಥರ ರಾಗಿ ದೋಸೆನೂ ಮಾಡಿಕೊಂಡು ಯೂಸ್ ಮಾಡ್ಬೋದು. ರಾಗಿ ಮುದ್ದೆ ಮಾಡೋದಕ್ಕೆ ಕೆಲವರಿಗೆ ಕಷ್ಟ ಇರುತ್ತೆ, ಅಂಥವರು ಈ ಥರ ರಾಗಿ ದೋಸೆನ ಈಸಿಯಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾವಿಲ್ಲಿ ಉದ್ದಿನ ಬೇಳೆನ ಒಂದು 5-6 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀವಿ. ಇದಕ್ಕೊಂದು 2 ಸ್ಪೂನ್ ಮೆಂತ್ಯಕಾಳು ಕೂಡ ಹಾಕ್ಕೊಂಡಿದ್ದೆ. ಇದ್ರ ಜೊತೆಗೆ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ 1 ಸ್ಪೂನ್ ಹಾಕ್ಕೊಳ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ನಾರ್ಮಲಾಗಿ ನಾವು ಅಕ್ಕಿ ಹಾಕಿಬಿಟ್ಟು ಹೇಗೆ ದೋಸೆ ಮಾಡ್ಕೊಳ್ತೀವಿ ಅದೇ ಥರ ಇದಕ್ಕೆ ಅಕ್ಕಿ ಒಂದು ನೆನೆಸಿಲ್ಲ, ಬೇರೆದೆಲ್ಲ ಅದೇ ಥರ ನೆನೆಸ್ಕೊಂಡು ಯೂಸ್ ಮಾಡೋದು. ಹಾಗೆ 1 ಕಪ್ ಆಗೋಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ನುಣ್ಣಗಿದನ್ನು ರುಬ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಒಂದು ಸಣ್ಣ ಬೌಲ್ನಲ್ಲಿ 1-2 ಮುಷ್ಟಿ ಆಗೋಷ್ಟು ಹಾಕಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅನ್ನ ಬೇಕಾದರೂ ಹಾಕ್ಕೊಳ್ಬೋದು. ಅವಲಕ್ಕಿ ಮತ್ತು ಅನ್ನನ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ರುಬ್ಕೊಂಡಾಗಿದೆ. ಉದ್ದಿನಬೇಳೆ, ಮೆಂತೆ, ಅವಲಕ್ಕಿ ಈ ಮೂರನ್ನೇ ಯೂಸ್ ಮಾಡಿರೋದು. ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಅಂಗಡಿನಲ್ಲೇ ಸಿಗುತ್ತಲ್ಲ, ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಇದು ರಾಗಿ ತಗೊಂಡು ಹಿಟ್ಟು ಮಾಡಿಸಿರೋದು. ಹಿಟ್ಟು ಮಾಡಿಸಿ ಇದನ್ನು ಜರಡಿ ಹಿಡಿದುಬಿಟ್ಟು 2 ಲೋಟ ಆಗುವಷ್ಟು ರಾಗಿ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಎಲ್ಲ ರುಬ್ಕೊಳ್ಳುವಾಗ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ತೆಳು ಆಗಬಾರ್ದು. ಬೇಕಾದರೆ ಮತ್ತೆ ನೀರನ್ನು ಹಾಕ್ಕೊಳ್ಬೋದು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ಉಪ್ಪು ಮುಂಚೆನೇ ಹಾಕಿಟ್ಬಿಟ್ರೆ ಚೆನ್ನಾಗಿ ಅದು ಹುದುಗು ಬರುತ್ತೆ, ಹುಳಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಇದನ್ನು ಕೈಯಿಂದ ಬೇಕಾದರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಥರ ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಬೇಗ ಹುಳಿ ಬರುತ್ತೆ ಅಂತಾರೆ. ಕೈಯಿಂದನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ನೋಡಿ ಗೊತ್ತಾಗ್ತಾ ಇದೆ ನೀರು ಸ್ವಲ್ಪ ಕಡಿಮೆ ಆಗಿದೆ. ಈಗ ಮತ್ತೆ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಜಾರನ್ನು ವಾಶ್ ಮಾಡಿಬಿಟ್ಟು ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ರ ಮೇಲೆ ಈ ಥರ ಆಗಿದೆ ನೋಡಿ ಹಿಟ್ಟು. ನಾವು ದೋಸೆ ಹಿಟ್ಟು ರೆಡಿ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ದಪ್ಪ ಇರಬೇಕಿದು, ತುಂಬ ತೆಳುವು ಆಗಬಾರ್ದು. ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ಇವಾಗ ರಾತ್ರಿಯೇ ಇದನ್ನು ರೆಡಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ದಪ್ಪ ಇರುವಂತಹ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಇದು ಬೇಗ ಹಿಟ್ಟು ಹುದುಗಿ ಬರುತ್ತೆ ಅಂತ, ಬೇಗ ಹುಳಿ ಆಗುತ್ತೆ. ಇದು ಮಾರನೇ ದಿನ ಬೆಳಗ್ಗೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿತ್ತು. ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ಹುಳಿ ಏನು ಬರೋದಿಲ್ಲ, ಆದರೂ ಇದು ಕರೆಕ್ಟಾಗಿ ರೆಡಿಯಾಗಿತ್ತು. ನೀವು ನೋಡ್ಬೋದು. ನೆಕ್ಸ್ಟು ದೋಸೆ ಹಾಕ್ಕೊಳ್ತೀನಿ. ನಾವು ಉಪ್ಪನ್ನು ರಾತ್ರಿಯೇ ಹಾಕಿಟ್ಕೊಂಡಿದ್ರಿಂದ ಹಾಗೆ ದಪ್ಪ ಲಿಡ್ಡನ್ನು ಕ್ಲೋಸ್ ಮಾಡಿದ್ರಿಂದ ಅದು ಕರೆಕ್ಟಾಗಿ ರೆಡಿಯಾಗಿತ್ತು. ಇಲ್ಲ ಅಂದರೆ ಅದು ಅಷ್ಟು ಬೇಗ ಹಿಟ್ಟು ರೆಡಿಯಾಗೋದಿಲ್ಲ. ನಾವು ಉದ್ದಿನ ದೋಸೆ ಎಲ್ಲ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಇದನ್ನು ಹಾಕ್ಕೊಂಡು ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಇದನ್ನು ನೀಟಾಗಿ ಈ ಥರ ಮೇಲ್ಗಡೆ ಎಲ್ಲ ಬೆಂದ್ರ ಮೇಲೆ ಇದನ್ನು ತಿರುವಿ ಹಾಕ್ಕೊಳ್ಬೇಕು. ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ರಾಗಿ ದೋಸೆ ಆಗಿರೋದ್ರಿಂದ ಉಲ್ಟಾ ಹಾಕ್ಕೊಂಡ್ರ ಮೇಲೂ ಕೂಡ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ತುಂಬ ಬೇಗ ತೆಗಿಯೋಕ್ಕೆ ಹೋದರೆ ಅದು ಅಂಟ್ಕೊಂಡಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿರ್ಬೋದು. ಈ ಹೋಲ್ ಕಾಣಿಸ್ತಿದೆಯಲ್ಲ, ಈ ಥರ ಬಂದರೆ ದೋಸೆ ತುಂಬ ಚೆನ್ನಾಗಿ ಬಂದಿರುತ್ತೆ, ತುಂಬ ಸ್ಮೂತಾಗಿರುತ್ತೆ.
ಅವಲಕ್ಕಿ ಹಾಕ್ಕೊಂಡಿದ್ರಿಂದ ತುಂಬ ಚೆನ್ನಾಗಿ ಈ ಥರ ಹೋಲಾಗಿ ಬಂದಿದೆ ದೋಸೆ. ತುಂಬ ಸಾಫ್ಟಾಗಿರುತ್ತೆ. ಎರಡು ಕಡೆ ಸ್ವಲ್ಪ ನಿಧಾನಕ್ಕೆ ಇದನ್ನು ಹುರಿಬೇಕಾಗುತ್ತೆ, ಇಲ್ಲ ಅಂದರೆ ಅದು ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಅಂಟ್ಕೊಂಡಿರುತ್ತೆ ತವಾಗೆಲ್ಲ. ಹಾಗಾಗಿ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರಾಗಿದ್ದರೆ ಅಕ್ಕಿನಲ್ಲೇ ಯಾವಾಗಲೂ ದೋಸೆ ಮಾಡ್ತಾ ಇರ್ತೀವಿ. ಈ ಥರ ರಾಗಿನ ಯೂಸ್ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈ ರಾಗಿ ದೋಸೆಗೆ ಕೆಂಪು ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಂಪು ಚಟ್ನಿ ಮಾಡಿದ್ವಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋದು. ನಾರ್ಮಲಾಗಿ ಒಂದೇ ಥರ ನಾವು ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊಳ್ತೀವಿ. ಈ ಥರ ರಾಗಿ ದೋಸೆಗೆ ಒಂದು ಸಲ ಕೆಂಪು ಚಟ್ನಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರಾಗಿ ಸಿರಿಧಾನ್ಯಗಳಲ್ಲಿ ಒಂದಾಗಿರೋದ್ರಿಂದ ಇದರಲ್ಲಿ ಹೆಚ್ಚಿನ ಪ್ರೋಟೀನು, ವಿಟಮಿನ್ಸು, ಫೈಬರ್ ಎಲ್ಲ ಜಾಸ್ತಿ ಇರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಆರೋಗ್ಯಕರವಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿರುತ್ತೆ. ನೋಡ್ಬೋದು ನೀವಿಲ್ಲಿ. ಇದೇ ಥರ ಆರೋಗ್ಯಕರವಾದಂತಹ ಮಾಹಿತಿಗಳಿಗಾಗಿ ಮತ್ತು ಆರೋಗ್ಯಕರವಾದಂತಹ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಕಟ್ ಮಾಡಿ ತೋರಿಸ್ತಿದ್ದೀನಿ, ತುಂಬ ಮೆದುವಾಗಿ ಬಂದಿತ್ತು. ನಿಮಗೆ ಹೇಗೆ ಬೇಕು ನೀವು ಆ ಥರ ಮಾಡ್ಕೊಳ್ಬೋದು. ನಾನ್ ಸ್ಟಿಕ್ ತವಾನಲ್ಲಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು. ಇವತ್ತಿನ ಈ ಮಾಹಿತಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೊಂದು ಆರೋಗ್ಯಕರ ರೆಸಿಪಿಯೊಂದಿಗೆ, ಆರೋಗ್ಯಕರವಾದಂತಹ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. ಮುಂದಿನ ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.